ಮಹಾಕುಂಭ ಮೇಳದ ಕೊನೆಯ ದಿನ ಸೌರ ಮಂಡಲದಲ್ಲೊಂದು ಅದ್ಭುತವಾದ ದೃಶ್ಯ ಗೋಚರವಾಗಲಿದೆ. ಮಹಾಕುಂಭ ಮೇಳದ ಕೊನೆಯ ದಿನ ಒಂದೇ ಸಾಲಿನಲ್ಲಿ 7 ಗ್ರಹಗಳು ಸೂರ್ಯನ ಪಕ್ಕ ಗೋಚರಿಸಲಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳ ಸಾಕಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಈಗಲೂ ಕೂಡ ಆಧ್ಯಾತ್ಮಿಕತೆಯ ಜೊತೆಗೆ ವೈಜ್ಞಾನಿಕತೆ ಕೈ ಜೋಡಿಸಿದೆ. ಹೌದು, ಮಹಾಕುಂಭ ಮೇಳದ ಕೊನೆಯ ದಿನ ಸೌರ ಮಂಡಲದಲ್ಲೊಂದು ಅದ್ಭುತವಾದ ದೃಶ್ಯ ಗೋಚರವಾಗಲಿದೆ. ಹಾಗಿದ್ರೆ ಏನಿದ್ರ ಕಂಪ್ಲೀಟ್ ಡೀಟೇಲ್ಸ್ ಅಂತ ಎಲ್ಲಿದೆ ನೋಡಿ. ತ್ರಿವೇಣಿ ಸಂಗಮದ ಪುಣ್ಯಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಧಾರ್ಮಿಕ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಧು ಸಂತರು, ನಾಗ ಸಾಧುಗಳು, ಅಘೋರಿಗಳು ಭಾಗಿಯಾಗಿ ಮಹಾಕುಂಭ ಮೇಳದ ಮೆರುಗನ್ನ ಹೆಚ್ಚಿಸಿದ್ದಾರೆ. ಕೋಟ್ಯಾನುಕೋಟಿ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಪಾಪ ಕಳೆದುಕೊಳ್ಳುತ್ತಿದ್ದಾರೆ. 144 ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಈ ಮಹಾಕುಂಭ ಮೇಳ ಧಾರ್ಮಿಕೋತ್ಸವ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯುತ್ತಿದ್ದಾರೆ. ಜನವರಿ 14 ಸಂಕ್ರಾಂತಿಯಂದು ಶುರುವಾದ ಮಹಾಕುಂಭ ಮೇಳದ ವೈಭವ ಫೆಬ್ರವರಿ 26 ಶಿವರಾತ್ರಿಯಂದು ಅಂತ್ಯವಾಗಲಿದೆ. ಅತ್ಯಂತ ವಿಶೇಷ ಏನೆಂದರೆ ಮಹಾಕುಂಭ ಮೇಳದ ಕೊನೆಯ ದಿನ ಖಗೋಳದಲ್ಲೂ ವಿಸ್ಮಯ ನಡೆಯಲಿದೆ. ಅಂದು ಆಕಾಶದಲ್ಲಿ ಅಪರೂಪದ ವಿದ್ಯಮಾನವೊಂದು ಘಟಿಸಲಿದೆ. ಮಹಾಕುಂಭ ಮೇಳದ ಧಾರ್ಮಿಕ ನಂಬಿಕೆಯ ಜೊತೆಗೆ ವೈಜ್ಞಾನಿಕತೆಯು ಕೈ ಜೋಡಿಸಲಿದೆ. ಶತಕೋಟಿ ಭಾರತೀಯರ ಆಧ್ಯಾತ್ಮಿಕತೆಯ ಶಕ್ತಿಯನ್ನ ಹೆಚ್ಚು ಮಾಡಲಿದೆ. ಮಹಾಕುಂಭ ಮೇಳದ ಕೊನೆಯ ದಿನ ಒಂದೇ ಸಾಲಿನಲ್ಲಿ ಬರೋಬ್ಬರಿ 7 ಗ್ರಹಗಳ ದರ್ಶನ ಭಾಗ್ಯ ಸಿಗಲಿದೆ. ಇದೇ ವರ್ಷ ಜನವರಿಯಲ್ಲಿ 6 ಗ್ರಹಗಳು ಒಂದೇ ಸಾಲಿನಲ್ಲಿ ಗೋಚರಿಸಿದ್ದವು. ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಟ್ಯೂನ್ ಗ್ರಹಗಳ ಗೋಚರತೆ ಆಗಿದವು. ಇದಾಗಿ 1 ತಿಂಗಳ ಸರಿಯಾಗಿ ಫೆಬ್ರವರಿಯಲ್ಲೂ ಕೂಡ ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಟ್ಯೂನ್ ಗ್ರಹಗಳ ಸಾಲಿಗೆ ಬುಧ ಗ್ರಹವು ಸೇರಿಕೊಳ್ಳಲಿದೆ. ಫೆಬ್ರವರಿ 28ರಂದು ಒಂದೇ ಸಾಲಿನಲ್ಲಿ ಈ 7 ಗ್ರಹಗಳು ಕೂಡ ಸೂರ್ಯನ ಒಂದು ಬದಿಯಲ್ಲಿ ಗೋಚರಿಸಲ್ಪಡುತ್ತವೆ. ಆ ದಿನ ನಡೆಯಲಿರುವ ಅಪರೂಪದ ವಿದ್ಯಮಾನದಂದು ಬುಧ, ಶುಕ್ರ, ಮಂಗಳ, ಗುರು, ಶನಿ ಗ್ರಹಗಳನ್ನು ಬರಿಗಣ್ಣಿನಿಂದ ನೋಡಬಹುದಾಗಿದೆ. ಆದರೆ ಯುರೇನಸ್ ಹಾಗೂ ನೆಪ್ಟ್ಯೂನ್ ಗ್ರಹಗಳು ಮಂಕಾಗಿ ಇರುವುದರಿಂದ ಬೈನಾಕ್ಯುಲರ್ ಅಗತ್ಯವಿದೆ. ಇನ್ನು ಸೂರ್ಯಾಸ್ತದ ನಂತರ ಅಥವಾ ಸೂರ್ಯೋದಯಕ್ಕೂ ಮುನ್ನ ವೀಕ್ಷಣೆಗೆ ಉತ್ತಮವಾದ ಸಮಯ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ನೋಡಿದ್ರಲ್ಲ, ಮಹಾಕುಂಭ ಮೇಳದ ಕೊನೆಯ ದಿನ ಒಂದೇ ಸಾಲಿನಲ್ಲಿ 7 ಗ್ರಹಗಳು ಸೂರ್ಯನ ಪಕ್ಕ ಗೋಚರಿಸಲಿದೆ ಹಾಗೂ ಇವುಗಳನ್ನು ಬರಿಗಣ್ಣಿನಿಂದ ನೋಡಬಹುದಾಗಿದೆ. ಇನ್ನು ಖಗೋಳ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದೇ ವರ್ಷ ಆಗಸ್ಟ್ನಲ್ಲಿ ಕೂಡ ಇದೇ ರೀತಿಯ ವಿದ್ಯಮಾನ ಮರುಕಳಿಸಲಿದೆ. ಆಗಲೂ ಕೂಡ 7 ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಸಿಗುತ್ತವೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.